ನಮಸ್ಕಾರ ವೀಕ್ಷಕರೇ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ಮೂವರು ದೇವರುಗಳನ್ನು ಸರ್ವಶಕ್ತಿವಂತ ದೇವರುಗಳು ಎಂದು ಹೇಳುತ್ತಾರೆ. ಸೃಷ್ಟಿಯನ್ನು ಈ ಮೂವರು ದೇವತೆಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೃಷ್ಟಿಸಿದ್ದಾರೆ ಎಂದು ಹೇಳುತ್ತಾರೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿಯ ರಚನೆಕಾರ, ಹಾಗೆ ಶ್ರೀ ಮಹಾವಿಷ್ಣುವನ್ನು ರಕ್ಷಕ ಎಂದು, ಹಾಗೆ ಶಿವನನ್ನು ಸೃಷ್ಟಿಯ ವಿನಾಶಕ ಎಂದು ಹೇಳುತ್ತಾರೆ. ಹಾಗಿದ್ರೆ ತ್ರಿಮೂರ್ತಿಗಳಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ? ನಮ್ಮ ಪುರಾತನ ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಮೂವರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶಿವಪುರಾಣದ ಪ್ರಕಾರ ಒಂದು ಸಾರಿ ಬ್ರಹ್ಮದೇವರಿಗೆ ತನ್ನ ಸ್ವಯಂ ಉತ್ಪತ್ತಿಯ ಬಗ್ಗೆ, ಅಂದರೆ ತನ್ನ ಜನನಕ್ಕೆ ಸಂಬಂಧಿಸಿದಂತೆ ಒಂದು ಸಂದೇಹ ಬರುತ್ತದೆ. ಬ್ರಹ್ಮದೇವರು ತನಗೆ ಬಂದಂತಹ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ಘೋರವಾದ ತಪಸ್ಸನ್ನು ಮಾಡುತ್ತಾರೆ. ಆ ತಪಸ್ಸಿನಿಂದ ಶ್ರೀ ಮಹಾವಿಷ್ಣುವಿನ ನಾಭಿಯಿಂದ ತನ್ನ ಜನನವಾಯಿತು ಎಂದು ಬ್ರಹ್ಮದೇವನಿಗೆ ತಿಳಿಯುತ್ತದೆ. ಬ್ರಹ್ಮದೇವರು ಸೃಷ್ಟಿಯ ರಚನೆಕಾರ ಎಂಬ ಅಹಂಕಾರದಿಂದ ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋಗಿ, ವಿಷ್ಣು, ನಾನು ನಿನಗಿಂತ ಶ್ರೇಷ್ಠನಾದವನು ಎಂದು ಹೇಳುತ್ತಾನೆ. ಆಗ ವಿಷ್ಣು, ನಿನ್ನ ಜನನವು ನನ್ನಿಂದ ಆಗಿದೆ, ಆದ್ದರಿಂದ ನಾನೇ ನಿನಗಿಂತ ಶ್ರೇಷ್ಠ ಎಂದು ಹೇಳುತ್ತಾನೆ. ಅಹಂಕಾರದಿಂದ ಇಬ್ಬರೂ ಸಹ ವಾಕ್ ಸಮರವನ್ನು ಮಾಡುತ್ತಿರುತ್ತಾರೆ. ದೂರದಲ್ಲಿಯೇ ಇದ್ದು ಶಿವನು ಇದನ್ನೆಲ್ಲ ಗಮನಿಸುತ್ತಿರುತ್ತಾರೆ. ಅವರ ನಡುವೆ ನಡೆಯುತ್ತಿದ್ದ ವಾಕ್ ಸಮರವನ್ನು ತಡೆಯಲು ಶಿವನು ಅವರ ಮಧ್ಯದಲ್ಲಿ ಅಗ್ನಿಯಿಂದ ಉರಿಯುತ್ತಿರುವ ಒಂದು ಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಆ ಸ್ತಂಭಕ್ಕೆ ಎಲ್ಲಿಯೂ ಸಹ ಆದಿ ಮತ್ತು ಅಂತ್ಯ ಇರುವುದಿಲ್ಲ. ಆ ಸಮಯದಲ್ಲಿ ಆ ಸ್ತಂಭದಿಂದ ಒಂದು ಅಶರೀರವಾಣಿ ಕೇಳಿಸುತ್ತದೆ. ನಿಮ್ಮಿಬ್ಬರಲ್ಲಿ ಯಾರು ಈ ಸ್ತಂಭದ ಪ್ರಾರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿಯುತ್ತೀರೋ ಅವರೇ ಅತ್ಯಂತ ಶ್ರೇಷ್ಠ ಎಂದು ಆ ಅಶರೀರವಾಣಿ ಹೇಳುತ್ತದೆ. ಅದನ್ನು ಕೇಳಿದ ಬ್ರಹ್ಮದೇವನು ಅಗ್ನಿ ಸ್ತಂಭದ ಮೇಲ್ಭಾಗಕ್ಕೆ ಹಾಗೂ ವಿಷ್ಣುವು ಸ್ತಂಭದ ಕೆಳಭಾಗಕ್ಕೆ ಹೋಗುತ್ತಾರೆ. ಹಾಗೆ ಬ್ರಹ್ಮ ಮತ್ತು ವಿಷ್ಣು ಎಷ್ಟೇ ದೂರ ಪ್ರಯಾಣಿಸಿದರೂ ಸಹ ಅಗ್ನಿ ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಸೋತು ಹಿಂತಿರುಗಿ ಬರುತ್ತಾರೆ. ಹಿಂತಿರುಗಿ ಬಂದ ವಿಷ್ಣುವು ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಬ್ರಹ್ಮದೇವನು ಈ ಅಗ್ನಿ ಸ್ತಂಭದ ಅಂತ್ಯವನ್ನು ಕಂಡುಹಿಡಿದಿದ್ದೇನೆ ಎಂದು ಸುಳ್ಳು ಹೇಳುತ್ತಾನೆ. ಬ್ರಹ್ಮದೇವನು ಸುಳ್ಳು ಹೇಳಿದ್ದರಿಂದ ಶಿವನಿಗೆ ಕೋಪ ಬಂದು ಭಯಂಕರವಾದ ಭೈರವನ ರೂಪವನ್ನು ತಾಳಿ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸುತ್ತಾನೆ. ಅಷ್ಟೇ ಅಲ್ಲದೆ ಬ್ರಹ್ಮದೇವನಿಗೆ ಭೂಮಿಯ ಮೇಲೆ ಎಲ್ಲೂ ಸಹ ಬ್ರಹ್ಮದೇವನಿಗೆ ಪೂಜೆ ಸಲ್ಲಿಸುವುದಿಲ್ಲ ಎನ್ನುವ ಶಾಪವನ್ನು ನೀಡುತ್ತಾನೆ. ಹಾಗೆ ಶ್ರೀ ಮಹಾವಿಷ್ಣುವಿಗೆ ಶಿವನ ಸರಿಸಮಾನವಾಗಿಯೇ ಪೂಜೆ ಸಲ್ಲಿಸುತ್ತವೆ ಎಂದು ಆಶೀರ್ವಾದ ಮಾಡುತ್ತಾರೆ. ಶಿವಪುರಾಣದ ಪ್ರಕಾರ ತ್ರಿಮೂರ್ತಿಗಳಲ್ಲಿ ಶಿವನೇ ಅತ್ಯಂತ ಶಕ್ತಿಶಾಲಿ ಎಂದು ಹೇಳುತ್ತಾರೆ. ಭಾಗವತ ಪುರಾಣದ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಸಪ್ತ ಋಷಿಗಳು ತ್ರಿಮೂರ್ತಿಗಳಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ಚರ್ಚೆ ಮಾಡುತ್ತಿರುತ್ತಾರೆ. ಆಗ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಭೃಗು ಮಹರ್ಷಿಯು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಒಂದು ಪರೀಕ್ಷೆಯನ್ನು ನೀಡಬೇಕು ಎನ್ನುವ ಯೋಚನೆಯನ್ನು ಮಾಡುತ್ತಾರೆ. ಈ ಪರೀಕ್ಷೆಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎನ್ನುವುದು ತಿಳಿಯುತ್ತದೆ ಎಂದು ಭೃಗು ಮಹರ್ಷಿಯು ಯೋಚಿಸುತ್ತಾರೆ. ಈ ಯೋಚನೆ ಬಂದ ಕೂಡಲೇ ಭೃಗು ಮಹರ್ಷಿಯು ಬ್ರಹ್ಮದೇವರ ಬಳಿಗೆ ಹೋಗುತ್ತಾರೆ. ಬ್ರಹ್ಮದೇವರ ಬಳಿ ಹೋಗಿ ಅಹಂಕಾರದ ವರ್ತನೆಯನ್ನು ತೋರುತ್ತಾರೆ. ಆಗ ಬ್ರಹ್ಮದೇವನಿಗೆ ಕೋಪ ಬರುತ್ತದೆ. ಆದರೂ ಸಹ ಭೃಗು ಮಹರ್ಷಿಯು ಬ್ರಹ್ಮದೇವನ ಮಾನಸ ಪುತ್ರರಾದ್ದರಿಂದ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ. ಬ್ರಹ್ಮದೇವರ ಭೇಟಿಯ ನಂತರ ಭೃಗು ಮಹರ್ಷಿಯು ಕೈಲಾಸಕ್ಕೆ ಹೋಗುತ್ತಾರೆ. ಮಹರ್ಷಿಯನ್ನು ನೋಡಿದ ಕೂಡಲೇ ಶಿವನು ತನ್ನ ತಪಸ್ಸನ್ನು ನಿಲ್ಲಿಸಿ ಮಹರ್ಷಿಯನ್ನು ಮಾತನಾಡಿಸಲು ಬರುತ್ತಾರೆ. ಹಾಗೆ ಶಿವನು ಮಹರ್ಷಿಯನ್ನು ಆಲಿಂಗಿಸಲು ಹೋದಾಗ ಮಹರ್ಷಿ ಬೇಡ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಶಿವನಿಗೆ, ನೀನು ಯಾವುದನ್ನು ಯೋಚಿಸದೆ ಯಾರಿಗೆ ಬೇಕಾದರೂ ವರವನ್ನು ನೀಡುತ್ತೀಯ, ಇದರಿಂದಾಗಿ ಸೃಷ್ಟಿಯಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ, ಆದ್ದರಿಂದಾಗಿ ನಿನ್ನ ಆತಿಥ್ಯವನ್ನು ನಾನು ಸ್ವೀಕರಿಸಲಿಲ್ಲ ಎಂದು ಹೇಳುತ್ತಾರೆ. ಇದರಿಂದಾಗಿ ಕೋಪಗೊಂಡ ಶಿವ ಮಹರ್ಷಿಯ ಮೇಲೆ ತ್ರಿಶೂಲವನ್ನು ಎತ್ತುತ್ತಾರೆ. ಇದನ್ನು ಗಮನಿಸಿದ ಪಾರ್ವತಿ ಅಲ್ಲಿಗೆ ಬಂದು ಶಿವನಿಗೆ ಶಾಂತವಾಗಿರಲು ಹೇಳುತ್ತಾಳೆ. ಅದಾದ ನಂತರ ಭೃಗು ಮಹರ್ಷಿಯು ವೈಕುಂಠಕ್ಕೆ ಹೋಗುತ್ತಾರೆ. ವೈಕುಂಠದಲ್ಲಿ ನಾರಾಯಣನು ಲಕ್ಷ್ಮಿಯೊಂದಿಗೆ ಕ್ಷೀರ ಸಮುದ್ರದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರು. ವಿಶ್ರಾಂತಿಯಲ್ಲಿದ್ದ ವಿಷ್ಣುವಿನ ವಕ್ಷಸ್ಥಳದ ಮೇಲೆ ಮಹರ್ಷಿಯು ತನ್ನ ಕಾಲಿನಿಂದ ಒದೆಯುತ್ತಾರೆ. ಆಗ ಎಚ್ಚರಗೊಂಡ ಮಹಾವಿಷ್ಣುವು ಭೃಗು ಮಹರ್ಷಿಗೆ ನಮಸ್ಕರಿಸಿ, ಭೃಗು ಮಹರ್ಷಿಯ ಕಾಲನ್ನು ಹಿಡಿದು, ನನ್ನ ವಕ್ಷಸ್ಥಳವು ಅತ್ಯಂತ ದೃಢವಾಗಿರುತ್ತದೆ, ನಿಮ್ಮ ಕಾಲಿಗೆ ಏನೂ ಆಗಲಿಲ್ಲ ಅಲ್ಲವೇ? ನೀವು ವೈಕುಂಠಕ್ಕೆ ಬರುವುದನ್ನು ನಾನು ಗಮನಿಸಲಿಲ್ಲ, ಹಾಗಾಗಿ ನಿಮ್ಮನ್ನು ಸ್ವಾಗತಿಸುವುದಕ್ಕೆ ಆಗಲಿಲ್ಲ, ದಯಮಾಡಿ ನನ್ನ ಆಸನವನ್ನು ಸ್ವೀಕರಿಸಿ ಎಂದು ಶ್ರೀ ಮಹಾವಿಷ್ಣುವು ಭೃಗು ಮಹರ್ಷಿಗೆ ಹೇಳುತ್ತಾರೆ. ವಿಷ್ಣುವಿನ ಕರುಣಾಭಾವವನ್ನು ನೋಡಿ ಮಹರ್ಷಿಯು ಸಂತೃಪ್ತಿಗೊಂಡು
ಈ ವಿಷಯವನ್ನು ತನ್ನೊಟ್ಟಿಗೆ ಇದ್ದಂತಹ ಋಷಿಮುನಿಗಳಿಗೂ ಸಹ ಹೇಳುತ್ತಾರೆ. ಆಗ ಸಪ್ತ ಋಷಿಗಳೆಲ್ಲರೂ ಸೇರಿ ತ್ರಿಮೂರ್ತಿಗಳಲ್ಲಿ ಶ್ರೀ ಮಹಾವಿಷ್ಣುವೇ ಶ್ರೇಷ್ಠ ಎಂದು ಗುರುತಿಸುತ್ತಾರೆ. ಭಾಗವತ ಪುರಾಣದ ಪ್ರಕಾರ ಶ್ರೀ ಮಹಾವಿಷ್ಣುವೇ ತ್ರಿಮೂರ್ತಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ. ಸಪ್ತ ಋಷಿಗಳ ಕಥೆಯ ಪ್ರಕಾರ ತ್ರಿಮೂರ್ತಿಗಳೆಲ್ಲರೂ ಒಟ್ಟಿಗೆ ಕುಳಿತಿದ್ದರು. ಆಗ ಶಿವನ ಮನಸ್ಸಿನಲ್ಲಿ, ನಾನು ಈ ಸೃಷ್ಟಿಯ ವಿನಾಶಕ, ಹಾಗಾದ್ರೆ ನನ್ನ ಪಕ್ಕದಲ್ಲಿ ಇರುವ ಬ್ರಹ್ಮ ವಿಷ್ಣುರನ್ನು ಸಹ ನಾನು ವಿನಾಶ ಮಾಡಬಹುದು ಎನ್ನುವ ಯೋಚನೆ ಬರುತ್ತದೆ. ಈ ವಿಷಯವನ್ನು ತಿಳಿದು ಬ್ರಹ್ಮ ವಿಷ್ಣು ನಗುವುದಕ್ಕೆ ಶುರು ಮಾಡುತ್ತಾರೆ. ಬ್ರಹ್ಮದೇವನು ಶಿವನ ಹತ್ತಿರ, ನಿಮ್ಮ ಶಕ್ತಿಯನ್ನು ಮೊದಲಿಗೆ ನನ್ನ ಮೇಲೆ ಪ್ರಯೋಗಿಸಿ ಎಂದು ಹೇಳುತ್ತಾರೆ. ಆಗ ಶಿವನು ತನ್ನ ಶಕ್ತಿಯನ್ನು ಬ್ರಹ್ಮದೇವನ ಮೇಲೆ ಪ್ರಯೋಗಿಸುತ್ತಾನೆ. ಆಗ ತಕ್ಷಣವೇ ಬ್ರಹ್ಮದೇವನು ಸುಟ್ಟು ಹೋಗುತ್ತಾರೆ. ಆಗ ಶಿವನು ಸುಟ್ಟು ಭಸ್ಮವಾದಂತಹ ಬ್ರಹ್ಮನನ್ನು ನೋಡಿ, ಈಗ ಈ ಸೃಷ್ಟಿಯನ್ನು ಯಾರು ರಚಿಸುತ್ತಾರೆ ಎಂದು ಯೋಚಿಸಲು ಶುರು ಮಾಡುತ್ತಾರೆ. ಆಗ ಆ ಬೂದಿಯ ಒಳಗಡೆಯಿಂದ, ಓ ಮಹಾದೇವ, ನನಗೆ ಏನೂ ಆಗಿಲ್ಲ, ನಾನು ಸುಟ್ಟಿರುವುದರಿಂದ ಈ ಬೂದಿಯು ಸೃಷ್ಟಿಯಾಗಿದೆ ಎನ್ನುವ ಧ್ವನಿ ಕೇಳಿಸುತ್ತದೆ. ನಂತರ ತಕ್ಷಣವೇ ಬ್ರಹ್ಮದೇವ ಪ್ರತ್ಯಕ್ಷರಾದರು. ಅದಾದ ಮೇಲೆ ಶ್ರೀ ಮಹಾವಿಷ್ಣುವು, ಓ ಮಹಾದೇವ, ಈಗ ನಿಮ್ಮ ಶಕ್ತಿಯನ್ನು ನನ್ನ ಮೇಲೆ ಪ್ರಯೋಗಿಸಿ ಎಂದು ಹೇಳುತ್ತಾರೆ. ಕೂಡಲೇ ಶಿವನು ವಿಷ್ಣುವಿನ ಮೇಲೆ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ವಿಷ್ಣುವನ್ನು ಸಹ ಭಸ್ಮ ಮಾಡಿಬಿಟ್ಟರು. ನಂತರ ಆ ಬೂದಿಯ ಮೇಲೂ ಸಹ ಶಕ್ತಿಯನ್ನು ಪ್ರಯೋಗಿಸಿದ್ದರಿಂದ ಆ ಬೂದಿಯು ಸಹ ಮಾಯವಾಗುತ್ತದೆ. ಆದರೆ ಬೂದಿಯ ಒಂದು ಕಣ ಉಳಿದಿರುತ್ತದೆ. ಆ ಒಂದು ಕಣದಿಂದ ಶ್ರೀ ಮಹಾವಿಷ್ಣುವು ಮತ್ತೆ ಪ್ರತ್ಯಕ್ಷರಾಗುತ್ತಾರೆ. ತದನಂತರ ಶಿವನು ಮನಸ್ಸಿನಲ್ಲಿಯೇ ತನ್ನನ್ನು ತಾನೇ ವಿನಾಶ ಮಾಡಿಕೊಂಡರೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಸಹ ವಿನಾಶವಾಗುತ್ತಾರೆ ಎಂದು ಯೋಚಿಸುತ್ತಾನೆ. ಯಾಕಂದರೆ ಸೃಷ್ಟಿಯ ವಿನಾಶಕನೇ ಇಲ್ಲವಾದರೆ ಇನ್ನು ಯಾರು ಸಹ ಜೀವಿಸುವುದಿಲ್ಲ ಎನ್ನುವುದು ಶಿವನ ಯೋಚನೆ. ನಂತರ ಬೇಗನೆ ಶಿವ ತನ್ನ ಮೇಲೆಯೇ ತನ್ನ ಶಕ್ತಿಯನ್ನು ಪ್ರಯೋಗಿಸಿ ಸುಟ್ಟು ಭಸ್ಮವಾಗುತ್ತಾರೆ. ಈ ಬಾರಿ ಶಿವನ ಜೊತೆಯಲ್ಲಿ ಬ್ರಹ್ಮ ಮತ್ತು ವಿಷ್ಣು ಸಹ ಸುಟ್ಟು ಹೋಗುತ್ತಾರೆ. ಅದಾದ ನಂತರ ಬ್ರಹ್ಮಾಂಡದ 4 ಮೂಲೆಗಳಲ್ಲೂ ಸಹ ಕತ್ತಲು ಆವರಿಸುತ್ತದೆ. ನಂತರ ಬೂದಿಯಿಂದ ಮೊದಲು ಬ್ರಹ್ಮ ಉತ್ಪತ್ತಿಯಾಗುತ್ತಾನೆ. ಏಕೆಂದರೆ ಎಲ್ಲಿ ನಿರ್ಮಾಣವಾಗುತ್ತದೆಯೋ ಅಲ್ಲಿ ಬ್ರಹ್ಮ ಇರುತ್ತಾನೆ. ಕೂಡಲೇ ವಿಷ್ಣುವು ಸಹ ಉತ್ಪತ್ತಿಯಾಗುತ್ತಾನೆ. ಏಕೆಂದರೆ ಎಲ್ಲಿ ನಿರ್ಮಾಣವಾಗುತ್ತದೆಯೋ ಅಲ್ಲಿ ಅದರ ಸಂರಕ್ಷಕ ಇರಲೇಬೇಕು. ತದನಂತರ ಶಿವನು ಸಹ ಬೂದಿಯಿಂದ ಉತ್ಪತ್ತಿಯಾಗುತ್ತಾರೆ. ಏಕೆಂದರೆ ಎಲ್ಲಿ ರಚನೆಕಾರ ಮತ್ತು ಸಂರಕ್ಷಕ ಇರುತ್ತಾನೋ ಅಲ್ಲಿ ವಿನಾಶಕ ಕೂಡ ಇರುತ್ತಾನೆ. ಈ ಕಥೆಯಿಂದ ಎಲ್ಲಿಯೂ ಸಹ ತ್ರಿಮೂರ್ತಿಗಳಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ಪುರಾತನ ವೇದ ಗ್ರಂಥಗಳಲ್ಲಿ ಸಹ ಈ ವಿಷಯವನ್ನೇ ಹೇಳಲಾಗಿದೆ. ಬ್ರಹ್ಮ ಇಲ್ಲದೆ ವಿಷ್ಣು ಇಲ್ಲ, ವಿಷ್ಣುವಿಲ್ಲದೆ ಶಿವ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ.